ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಳನೀರು ಕುಡ್ಕೊಂಬರೋಣ ಅಂತ ಆಚೆ ಬಂದಿದ್ದೆ. ಪುದೀನ ಪಲಾವ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ನಿನ್ನೆ ಪಾನಿಪುರಿ ಮಾಡೋದಕ್ಕೆ ಪುದೀನ ತೊಗೊಂಬಂದಿದ್ದೆ ಅಲ್ವಾ, ಅದು ಆ್ಯಕ್ಚುಲಿ ಒಂದು ಕಟ್ಟು ಫುಲ್ ತೊಗೊಂಬಂದಿದ್ದೆ. ಅದಕ್ಕೆ ಸ್ವಲ್ಪ ಮಾತ್ರ ಉಪಯೋಗಿಸಿದ್ದು ಪಾನಿ ಮಾಡುವಾಗ, ಅಂದರೆ ಒಂದು ಹಿಡಿಯೋಷ್ಟು ಮಾತ್ರ. ಇನ್ನು ಮಿಕ್ಕಿದ್ದು ವೇಸ್ಟ್ ಆಗೋಗ್ಬಿಡುತ್ತಲ್ವ, ಅದಕ್ಕೆ ಇವತ್ತು ಅದನ್ನು ಪುದೀನ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಬೆಳಗ್ಗೆ ನಾನು ಆ್ಯಕ್ಚುಲಿ ತಿಂಡಿನೇ ತಿಂದಿರಲಿಲ್ಲ, ಇವಾಗ ತಿಂಡಿ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಮಧ್ಯಾಹ್ನ 3:30 ಆಗೋಗ್ಬಿಟ್ಟಿದೆ. ನಿನ್ನೆ ಆ್ಯಕ್ಚುಲಿ ಸೊಪ್ಪಿನ ಸಾರು ಮಾಡಿಟ್ಟಿದ್ರು ನಮ್ಮಮ್ಮ. ಹಾಗಾಗಿ ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತು ರೈಸ್ ಮತ್ತು ಸಾಂಬಾರು ತಿನ್ನೋಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಆಚೆ ಹೋಗಿದ್ದೆ. ಸೊ ಆಚೆ ಹೋಗಿ ಬಂದಾಗ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ. ಯಾಕಂದರೆ ಮನೇಲಿ ಬೇರೆ ಏನು ನಾನು ನಮ್ಮಮ್ಮ ಆಗಲಿ ನಾನಾಗಲಿ ರೆಡಿ ಮಾಡಿ ಇಟ್ಟಿರಲಿಲ್ಲ. ಆ್ಯಂಡ್ ಈವನ್ ಮ್ಯಾಗಿ ಕೂಡ ಖಾಲಿ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಸೊಪ್ಪಿನ ಸಾರು ಮತ್ತು ರೈಸ್ನೇ ತಿನ್ನಬೇಕಾಯಿತು. ಮಧ್ಯಾಹ್ನಕ್ಕೆ ಬೇರೆ ಏನು ಮಾಡೋಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ಪುದೀನ ಇಲ್ಲದೆ ಇದ್ದಿದ್ರೆ ಪುದೀನ ಪಲಾವ್ ಮಾಡ್ತಾ ಇರಲಿಲ್ಲ. ರೈಸ್ ಮತ್ತು ಸೊಪ್ಪಿನ ಸಾರನ್ನೇ ಮಧ್ಯಾಹ್ನನೂ ತಿಂತಾ ಇದ್ವಿ. ಬಟ್ ಇದು ವೇಸ್ಟ್ ಆಗೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ಮಾಡಲೇಬೇಕು ಅನ್ನೋಂಥ ಅನಿವಾರ್ಯತೆ. ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀವಿ. ಇದು ಆ್ಯಕ್ಚುಲಿ ನೆನ್ನೆ ತೊಗೊಂಬಂದಿದ್ದು ಪುದೀನ ಸೊಪ್ಪು. ಪುದೀನ ಸೊಪ್ಪನ್ನ ಬಿಡಿಸಿಟ್ಟಿದ್ದೀನಿ. ಆ್ಯಂಡ್ ಆಲೂಗಡ್ಡೆ ಮತ್ತು ದಪ್ಪಮೆಣಸಿನ್ಕಾಯಿ, ಕ್ಯಾರೆಟ್ ಇದೆ, ಬೀನ್ಸ್ ಇದೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಈರುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಇಟ್ಟಿದ್ದೀನಿ. ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಮುಂದೆ ಏನೇನು ಮಾಡಬೇಕು ಅಂತ ನಮ್ಮಮ್ಮ ಮಾಡ್ತಾರೆ ಅಥವಾ ಹೇಳ್ತಾರೆ. ಅದನ್ನು ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಮೆಣಸಿನ್ಕಾಯಿ ಇದೆ ಮತ್ತು ಕಾಯಿ ತುರಿ ಇದೆ. ಮೆಣಸಿನ್ಕಾಯಿನ ಕಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಬರೀ ಅದನ್ನು ಬಿಡಿಸಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಬಟಾಣಿ ಬಿಡಿಸಿಟ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಅಮ್ಮ ಬಿಡಿಸಿಟ್ಟಿರೋದು. ಪುದೀನ ಪಲಾವ್ ರೆಡಿ ಆಗ್ತಾ ಇದೆ. ಪುದೀನ ಪಲಾವ್ ಮಾಡೋದಕ್ಕೆ ಹೋಗ್ಬಿಟ್ಟು ಸಂಜೆ 4 ಗಂಟೆ ಆಗೋಗ್ಬಿಟ್ಟಿದೆ. ಇಲ್ಲೇನೆ ಇನ್ನೂ ರೆಡಿ ಆಗಿಲ್ಲ. ಇದಾದ್ಮೇಲೆ ಇನ್ನೂ ಮೊಸರು ಬಜ್ಜಿ ಬೇರೆ ಮಾಡಬೇಕು. ಗೊತ್ತಿಲ್ಲ ಅದು ಎಷ್ಟೊತ್ತಿಗೆ ಇದು ರೆಡಿ ಆಗುತ್ತೋ ಅಂತ ನೋಡೋಣ. ಇವಾಗಿನ್ನೂ ನಾನು ಕುಕ್ಕರಲ್ಲಿ ರೈಸ್ ಎಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ, ತರಕಾರಿಗಳೆಲ್ಲ ಫ್ರೈ ಮಾಡಿ ಇವಾಗ ಕುಕ್ಕರ್ಗೆ ವಿಸಿಲ್ ಹಾಕಿ ಹಾಗೆ ಬಿಟ್ಟಿದ್ದೀವಿ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಯಾಕೆಂದರೆ ಆಲ್ರೆಡಿ ಇವಾಗಲೇ 4 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. 3 ವಿಸಿಲ್ ಹಾಕಿದೆ. ಆ್ಯಂಡ್ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಇಷ್ಟೊತ್ತವರೆಗೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೌತೆಕಾಯಿ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಟೊಮೆಟೊ, ಮೆಣಸಿನ್ಕಾಯಿನ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡಿ ನೋಡಬೇಕು. ಟೈಮ್ ಬೇರೆ ಇಲ್ಲೇ 4:15 ಆಗೋಗಿದೆ. ಗೊತ್ತಿಲ್ಲ ಇದನ್ನು ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ಪುದೀನ ಪಲಾವ್ ರೆಡಿ ಆಯಿತು. ನಾನು ಸ್ವಲ್ಪ ಪ್ಲೇಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ ತಿನ್ನೋಣ ಅಂತ. ಅದಕ್ಕೆ ಅದು ಸ್ವಲ್ಪ ಅರ್ಧಂಬರ್ಧ ಕಾಣಿಸ್ತಾ ಇದೆ. ಪುದೀನ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೀನಿ. ಊಟ ಮಾಡಿ ಆಚೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ. ಪಾರ್ಕಿಗೆ ಬಂದಿದ್ದೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೇನು ಜೋರಾಗಿ ಮಳೆ ಬರೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ಫುಲ್ಲು ಗಾಳಿ ಇಲ್ಲೆಲ್ಲ. ಆ ಒಂದು ಚೇರ್ ಮೇಲೆ ಹೋಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಮ್ಮಮ್ಮ ಮರದ ಪೀಸ್ ಬಿದ್ದುಬಿಡ್ತು ಕೆಳಗಡೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಮರದ ಪೀಸ್ ಬಿತ್ತು. ಕೂತ್ಕೊಂಡಿದ್ರೆ ಅಷ್ಟೇ ಕತೆ. ಬಟ್ ಅವರು ಈ ಕಡೆ ಬಂದುಬಿಟ್ರು. ನಾನು ಈ ಕಡೆ ಇದ್ದೆ, ಅವ್ರು ನನ್ನ ಮಾತಾಡ್ಸೋಕ್ಕೆ ಅಂತ ಈ ಕಡೆ ಬಂದರು. ಸೊ ಏನೂ ಆಗಲಿಲ್ಲ. ಮಳೆ ಹನಿತಾ ಇದೆ. ಇವಾಗ ಮನೆಗೆ ಹೋಗಬೇಕು. ಪಾರ್ಕಲ್ಲಿ ಲೈಟ್ ಆನ್ ಮಾಡಿದ್ರು. ನಾನು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಂದು ಚಪ್ಪಲಿ ಕಿತ್ತೋಗ್ಬಿಡ್ತು. ಮೊನ್ನೆ ಅದು ಯಾವ ಗಳಿಗೆಯಲ್ಲಿ ಹೇಳಿದ್ನೋ ಗೊತ್ತಿಲ್ಲ. ಹೊಸ ಚಪ್ಪಲಿ ತೊಗೋಬೇಕು ಅಂತ ನಾನು ಪಾರ್ಕಿಂದ ಆಚೆ ಬಂದೆ. ನಮ್ಮ ಮಮ್ಮಿ ಇನ್ನೂ ಸೈಕಲ್ ತುಳಿತಾ ಇದ್ದಾರೆ ಅಲ್ಲಿ. ಹೊಸ ಚಪ್ಪಲಿ ತೊಗೋಬೇಕು. ಮಳೆ ಬೇರೆ ಬರ್ತಾ ಇದೆ. ಸೊ ಆಮೇಲೆ ಬರ್ತೀನಿ ಚಪ್ಪಲಿ ತೊಗೊಳೋದಕ್ಕೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಇದ್ರ ಕೆಳಗಡೆ ಬಂದು ಕೂತ್ಕೊಂಡಿದ್ದೀವಿ. ಮಳೆ ನಿಂತ ಮೇಲೆ ಹೋಗಬೇಕು. ಹನಿತಾ ಇದೆ ಆಚೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ ಇದ್ರ ಕೆಳಗಡೆ. ಮಳೆ ಹನಿ ಬಿದ್ದಿದ್ದು ನೋಡಿದ್ರೆ ಮಳೆ ಜೋರಾಗಿ ಬಂದೇ ಬಿಡುತ್ತೇನೋ ಅಂತ ಅಂದ್ಕೊಂಡೆ. ನಾವು ಪಾರ್ಕ್ ಒಳಗೆ ಹೋಗಿ ಕೂತ್ಕೊಂಡು ಬಿಟ್ಟಿದ್ವಿ. ಆದರೆ ಜೋರಾಗಿ ಗಾಳಿ ಬೀಸ್ತು, ಮಳೆ ಬರಲೇ ಇಲ್ಲ. ಈ ಕಡೆ ರೋಡೆಲ್ಲ ಫುಲ್ಲು ಅಧ್ವಾನ ಮಾಡಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಈ ರೋಡಲ್ಲಿ ನನ್ನ 3 ಜನ ಫ್ರೆಂಡ್ಸ್ ಇದ್ದಾರೆ. ನನ್ನ ಮೋಸ್ಟ್ ಫೇವ್ರೆಟ್. ನೋಡೋಣ ಅವ್ರು ಸಿಕ್ಕಿದ್ರೆ
ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅವ್ರನ್ನ. ಇಲ್ಲೇನೋ ವರ್ಕ್ ನಡೀತಾ ಇದೆ, ಇದೇನು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಯಾವಾಗಲೂ ಇಲ್ಲ ಆಚೆನೇ ಸುತ್ತಾ ಇರ್ತಾರೆ. ನೋಡೋಣ ಇವತ್ತು ಸಿಗ್ತಾರ ಏನು ಅಂತ. ನಾನು ಬೇಕು ಅಂತ ಅವ್ರ ಮನೆ ಹತ್ರ ಹೋಗಿ ಜೋರಾಗಿ ಚಪ್ಪಲಿ ಸೌಂಡ್ ಮಾಡ್ತೀನಿ ಅವ್ರು ಬರಲಿ ಅಂತ. ಬಂದ 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 ಮುದ್ದು ಮುದ್ದು ಬಾಯ್ಲಿ ಬಾಪ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಆಯ್ ಬಂದ. ಇವನ ಹೆಸರು ಮುದ್ದು ಅಂತ. ಇವನು ಬರಲಿ, ಇವನು ಕೆಂಚ ಆ್ಯಂಡ್ ಇವನು ಟೈಗರ್. ಸೊ ನಾನು ಯಾವಾಗಲೇ ಬಂದರೂ ಇವ್ರನ್ನ ಮಾತಾಡ್ಸ್ಕೊಂಡೇ ಹೋಗಬೇಕು. ಒಬ್ಬನ ಮಾತಾಡ್ಸಿದ್ರೆ ಒಬ್ಬನ ಕೋಪ ಬರುತ್ತೆ. ಸೊ ಎಲ್ಲರೂ ಇವನು ಫಸ್ಟ್ ನಂಗೆ ಫ್ರೆಂಡ್ ಆಗಿದ್ದು ಕೆಂಚ ಅಂತ, ಈ ಮುಖ ತೋರಿಸ. ಆಮೇಲೆ ಇವನು ಪರಿಚಯ ಆಗಿದ್ದು ಮುದ್ದು ಅಂತ. ಇವನು ಅವನಾಗೊನೆ ಬಂದು ಪರಿಚಯ ಆದ. ಅವನು ಹೆವಿ ಸ್ಟ್ರಾಂಗ್ ಇದ್ದಾನೆ ಆ್ಯಂಡ್ ಇವನು ತುಂಬ ಜಾಸ್ತಿ ಧೈರ್ಯ. ಇದು ನನ್ನ ಕ್ಯೂಟಿ ಪೈ. ಇವನು ಒಂದು ಮನೆ ಕೂಡ ಕಟ್ತಾ ಇದ್ದಾನೆ ಅಲ್ವೇನೋ. ಹೆಂಗೋ ನಡೀತಿದೆ ವರ್ಕೆಲ್ಲ ಮನೆದು. ಯಾವಾಗಲೇ ನನ್ನನ್ನು ಮಾತಾಡ್ಸೋಕೆ ಬಂದ್ರೂ ಆ ಮನೆ ಹತ್ರ ಹೋಗಿ ನೋಡ್ತಾನೆ. ಕಾಲಲ್ಲಿ ನೋಡಿ ಮುಟ್ಟು ಮಾತಾಡ್ಸು ಅಂತಾನೆ. ಇವನು ಬಂದ ಇನ್ನೊಬ್ಬರನ್ನ ಮಾತಾಡ್ಸ್ತಿರುವಾಗ ಇವನು ಬಂದ್ಬಿಡ್ತಾನೆ ಅಡ್ಡ ಅಲ್ವೇನೋ. ಟೈಗರ್ ಏನು ಸಮಾಚಾರ ಏನೋ? ಕೆಂಚಿ ಹೆಂಗೆ ನಡೀತಿದೆ ಮನೆ ವರ್ಕೆಲ್ಲ? ಹೆಂಗೆ ನಡೀತಿದೆ ಹೆಂಗೆ ನಡೀತಿದೆ ಮನೆ ಕೆಲಸ ಎಲ್ಲ? ನಿನ್ನ ಪ್ಲ್ಯಾನ್ ಪ್ರಕಾರ ನಡೀತಿದೆ ಕನ್ಸ್ಟ್ರಕ್ಷನು? ಒಂದು ಮನೆ ತೋರಿಸ್ತೀನಿ, ಇವನೇ ಕಟ್ಸ್ತಾ ಇರೋದು. ಮಾತಾಡ್ಸೋಕೆ ಬಂದಾಗೆಲ್ಲ ಆ ಮನೆ ಒಳಗಡೆ ಹೋಗ್ತಾನೆ. ಅದೇನು ನೋಡ್ತಾನೋ ಗೊತ್ತಿಲ್ಲ. ಅಲ್ಲಿ ಬರೋ ನೋಡಿ, ಇಲ್ಲಿ ಮನೆ ಕಟ್ಸ್ತಾ ಇದ್ದಾರಲ್ಲ, ಈ ಮನೆಗೆ ಯಾವಾಗಲೂ ಹೋಗ್ತಾನೆ ಒಳಗಡೆ. ಅದೇನಕ್ಕೆ ಹೋಗ್ತಾನೋ ಗೊತ್ತಿಲ್ಲ. ನೋಡಿ, ಈ ರೋಡ್ ಎಂಡ್ವರೆಗೂ ನನಗೆ ಡ್ರಾಪ್ ಕೊಟ್ಬಿಟ್ಟು ಆಮೇಲೆ ಹೋಗ್ತಾರೆ. ಕೆಂಚ ಅಲ್ಲೇ ಹಿಂದೆ ಉಳ್ಕೊಂಡಿದ್ದಾನೆ. ಬಾರೋ ಇಲ್ಲಿ ಮುದ್ದು ಮುದ್ದು ಮರಿ. ಹಾಯ್ ನೋಡಿ, ಇದೇ ಮನೆ. ಆ ಮನೆ ಹತ್ರ ಅದೇನು ಬಿಟ್ಟಿದ್ದಾನೋ ಗೊತ್ತಿಲ್ಲ. ಮಾತಾಡ್ಸೋಕೆ ಬಂದಾಗೆಲ್ಲ ಆ ಕಡೆ ಹೋಗ್ತಾನೆ. ಸ್ವಲ್ಪ ಏನಾದರೂ ಮಳೆ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ, ಮಳೆ ಬಂದಾಗ ಆಚೆ ಬರಲ್ಲ, ಮನೆ ಒಳಗಡೆನೇ ಉಳ್ಕೊಂಡ್ಬಿಡ್ತಾರೆ. ಇವೆಲ್ಲ ಆ್ಯಕ್ಚುಲಿ ಬೀದಿ ನಾಯಿಗಳು, ಆದರೆ ಅವ್ರು ಸಾಕ್ಕೊಂಡಿದ್ದಾರೆ. ಅವಕ್ಕೆ ಒಳ್ಳೆ ಊಟ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಫ್ರೆಂಡ್ಶಿಪ್ ಹೇಗಾಯಿತು ಅಂದರೆ, ಒಂದೇ ಒಂದು ದಿನ ಕೆಂಚನ್ ಮಾತಾಡ್ಸಿದ್ದು, ಅವನಾಗವನೇ ಬಂದು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಹೋಗು ಸಾಕು ಮನೆಗೆ. ಇವ್ನು ಹಂಗೆ ಮಾತಾಡ್ಸ್ತಾ ಇದ್ರೆ ಮನೆಯವ್ರಿಗೂ ಬಂದುಬಿಡ್ತಾನೆ. ಒಂದ್ಸರಿ ನೋಡಿ, ಅವ್ನಿಗೆ ಯಾವ ಭಯನೂ ಇಲ್ಲ. ಅವನೊಬ್ಬನೇ ರೋಡ್ ದಾಟ್ಕೊಂಡು ಆ ಕಡೆ ಹೋಗಿದ್ದಾನೆ. ಬರೋ ಇಲ್ಲಿ, ಎಲ್ಲೆಲ್ಲ ಹೋಗ್ಬೇಡ, ಬಾಯಿಲಿ ಬಾಯಿಲಿ ಬರೋ. ಒಂದಿನ ಹಾಗೆ ಮಾತಾಡಿಸ್ತಾ ನಮ್ಮ ಮನೆಯವ್ರಿಗೂ ಬಂದುಬಿಟ್ಟಿದ್ದ. ಆಮೇಲೆ ಅವನಿಗೆ ಭಯ ಆಗೋಯ್ತು. ಕೆಂಚನೂ ಬಂದಿದ್ದ, ಮುದ್ದೂ ಬಂದಿದ್ದ, ಇಬ್ರಿಗೂ ಭಯ ಆಗೋಯ್ತು. ಆ್ಯಂಡ್ ಅವರು ಓಡೋಗ್ಬಿಟ್ರು ಅಲ್ಲಿಂದ, ನಮ್ಮ ಮನೆ ಹತ್ರದಿಂದ. ಆಮೇಲೆ ಮತ್ತೆ ನೆಕ್ಸ್ಟ್ ದಿನ ಸಿಕ್ಕಿದ್ರು. ಡೈಲಿ ಸಿಗ್ತಾರೆ ಇವ್ರು ನನಗೆ. ಯಾವಾಗಲೇ ಆ ಕಡೆ ಹೋದರೂ ಆ 3 ನಾಯಿಗಳು ಇದ್ದೇ ಇರ್ತವೆ. ಬಟ್ ಮಳೆ ಬಂದಾಗ ಆಚೆ ಬರಲ್ಲ ಅವರು. ಇನ್ನು ಮಿಕ್ಕಿದ ಟೈಮಲ್ಲಿ ಯಾವಾಗಲೂ ಅಲ್ಲೇ ಸುತ್ತಾ ಇರ್ತಾರೆ. ನೋಡಿ ಮಳೆ ಬಂದು ಹೇಗೆ ಆಗೋಗ್ಬಿಟ್ಟಿದೆ ಅಂತ. ಅವುಗಳಿಗೆ ಏನಂದರೆ ಅಕ್ಕಪಕ್ಕ ರೋಡಲ್ಲಿ ಸುತ್ತಬೇಕು. ಅದಕ್ಕೆ ನಮ್ಮನ್ನು ಸೆಕ್ಯೂರಿಟಿ ಗಾರ್ಡ್ಗಳ ಥರ ಇಟ್ಕೊಂಡು ಬರ್ತವೆ. ಬೇರೆ ನಾಯಿಗಳು ಬೊಗಳಿದ ತಕ್ಷಣ ಓಡೋಗ್ತವೆ. ಇವಾಗ ಹಾಲು ತರಕ್ಕೆ ಹೋಗಬೇಕು, ಆಮೇಲೆ ನೀರು ತರಕ್ಕೆ ಹೋಗಬೇಕು. ನೀರು ಯಾಕಂದರೆ ಇಲ್ಲಿ ಕುಡಿಯೋ ನೀರು ಬರೋದಿಲ್ಲ, ಹಾಗಾಗಿ ದಿನ ಹೋಗಿ ತೊಗೊಂಡು ಬರಬೇಕು. ಇಷ್ಟು ದೊಡ್ಡದೊಂದು ವಾಟರ್ದೊಂದು ಕ್ಯಾನ್ ಬರುತ್ತಲ್ಲ, ಅದ್ರಲ್ಲಿ ತೊಗೊಂಬರ್ಬೋದು. ಬಟ್ ಇಲ್ಲಿ ಎತ್ಕೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನೀರು ಬರುತ್ತಲ್ಲ ಜಾಗ, ಅಲ್ಲಿಂದ ಇಲ್ಲಿವರೆಗೂ ತರೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಗಾಡಿ ಇಲ್ಲ. ಹಾಗಾಗಿ ವಾಟರ್ ಬಾಟಲಲ್ಲಿ ಹೋಗಿ ಫಿಲ್ ಮಾಡ್ಕೊಂಡು ಬರ್ತೀವಿ. ಇವಾಗ ನೀರು ಬೇರೆ ತರಕ್ಕೆ ಹೋಗಬೇಕು. ನನಗಂತೂ ದಿನ ಈ ನೀರು ತಂದು ಸಾಕಾಗೋಗಿದೆ. ಸ್ಪೆಷಲಿ ನಮ್ಮ ಮಮ್ಮಿಗೆ ದಿನ ನೀರು ತೊಗೊಂಬಂದು ಅವರಂತೂ ಸಾಕಾಗೋಗ್ಬಿಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ತರಬೇಕು. ಆ್ಯಂಡ್ ಅದಾದಮೇಲೆ ಏನೋ ಗೊತ್ತಿಲ್ಲ, ನಡ್ಕೊಂಬರ್ತಾ ಇದ್ದೆ, ಚಪ್ಪಲಿನೂ ಕಿತ್ತೋಯ್ತು. ನನ್ನ ಹತ್ರ ಒಂದು ವೈಟ್ ಕಲರ್ ಸ್ಲಿಪ್ಪರ್ ಇತ್ತು, ಅದೊಂದು ಕಿತ್ತೋಯ್ತು. ಅದು ತುಂಬ ತಿಂಗಳುಗಳ ಹಿಂದೆನೇ ಕಿತ್ತೋಯ್ತು. ಅದಾದಮೇಲೆ ಒಂದು ಸಿಲ್ವರ್ ಕಲರ್ದೊಂದು ಇನ್ನೊಂದು ಎಕ್ಸ್ಟ್ರಾ ಪೇರ್ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೆ, ಅದು ಎಲ್ಲ ಕಿತ್ತೋಗ್ಬಿಟ್ಟಿದೆ. ಆ್ಯಂಡ್ ಈ ನಡುವೆ ಮಳೆಗೆ ಜಾರುತ್ತೆ ಬೇರೆ ಅದು. ಅದಾದಮೇಲೆ ಇನ್ನೊಂದೊಂದು ಬ್ರೌನ್ ಕಲರ್ದಿತ್ತು, ಅದು ಉಂಟ ಬರುತ್ತಲ್ಲ, ಅದೇ ಕಿತ್ತೋಗ್ಬಿಟ್ಟಿದೆ. ಹಾಗಾಗಿ ಗ್ರಿಪ್ ಸಿಗಲ್ಲ ಓಡಾಡೋದಕ್ಕೆ. ಆಮೇಲೆ ಇನ್ನೊಂದಿದೆ, ಅದು ಹೀಲ್ಸು, ಅದರಲ್ಲೂ ಎಲಾಸ್ಟಿಕ್ ಹೊಟ್ಟೋಗಿದೆ, ಹಾಗಾಗಿ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇನ್ನೊಂದಿದೆ, ಅದೆಲ್ಲಾದರೂ ಹೋಗಿ ಬರೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಶೂಸ್ ಇದೆ. ಶೂಸ್ ನಾನು ಡೈಲಿ ಯೂಸ್ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ತುಂಬ ಒಂಥರ ಕಾಲೆಲ್ಲ ಹಿಡ್ಕೊಂಡಂಗೆ ಅನಿಸುತ್ತೆ. ಇನ್ನೊಂದು ಶೂ ಇದೆ, ಅದು ಕಾಲಿಗೆ ಹಾಕೊಂಡ್ರೆ ಕಚ್ಬಿಡುತ್ತೆ, ಅದಕ್ಕೋಸ್ಕರ ಅದನ್ನು ಅಷ್ಟೊಂದು ಯೂಸ್ ಮಾಡಲ್ಲ ನಾನು. ಸೊ ಅನಿವಾರ್ಯತೆ ಆಗೋಗ್ಬಿಟ್ಟಿದೆ ಇವಾಗ ಒಂದು
ಶೂ ತೊಗೊಳೋದು, ಶೂ ಅಂತೀನಿ ಸಾರಿ, ಒಂದು ಡೈಲಿ ಯೂಸ್ ಚಪ್ಪಲಿ ತೊಗೊಳೋದು. ಅದಕ್ಕೆ ಇವಾಗ ಅದನ್ನ ಬೇರೆ ತೊಗೊಳಕ್ಕೆ ಹೋಗಬೇಕು. ಆಮೇಲೆ ಸ್ಟಿಕ್ಕರ್ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಅದನ್ನ ಹೋಗಿ ತೊಗೊಂಬರ್ಬೇಕು. ಹಾಗಾಗಿ ತುಂಬ ಕೆಲಸ ಇದೆ. ಆ್ಯಂಡ್ ಮನೆಗೆ ಬಂದು ಪೂಜೆ ಮಾಡಬೇಕು. ಬೆಳಗ್ಗೆಯಿಂದ ಪೂಜೆ ಮಾಡಿಲ್ಲ. ಆಮೇಲೆ ಪುದೀನ ಪಲಾವ್ ಮಾಡಿಟ್ಟಾದ್ಮೇಲೆ ಕಿಚನ್ ಎಲ್ಲ ಫುಲ್ಲು ಹಾಗೆ ಇಟ್ಬಿಟ್ಟಿದ್ದೀವಿ. ವೆಸಲ್ಸ್ ಎಲ್ಲ ಒಂದು ತೊಳೆದಿಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗಾಗಿ ಇನ್ನೂ ತುಂಬ ಕೆಲಸ ಇದೆ. ಇಲ್ಲಿ ನೋಡಿ ಎಲ್ಲ ಹಾಗೆ ಇದೆ. ಇದು ಅಷ್ಟೇ, ಇದು ಅಷ್ಟೇ, ಎಲ್ಲ ಹೀಗೆ ಬಿಸಾಕ್ಬಿಟ್ಟಿದ್ದೀನಿ. ಬಂದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾನು ಮಾಡಲ್ಲ ಇದನ್ನೆಲ್ಲ, ನೋಡೋಣ, ಆದರೆ ಸ್ವಲ್ಪ ಮಾಡ್ತೀನಿ, ಇಲ್ಲಾಂದರೆ ನಮ್ಮಮ್ಮ ಮಾಡ್ತಾರೆ. ಇವಾಗ ಒಂದು ಜೊತೆ ಚಪ್ಪಲಿ ತೊಗೋಬೇಕು, ಅದೇ ಇರೋದು. ನಾನು ಅಲ್ಲೇ ಪಾರ್ಕಿಗೆ ಹೋಗಿದ್ನಲ್ಲ, ಅಲ್ಲಿಂದ ಆ ಕಡೆ ಹಾಗೆ ಹೋಗಿ ತಂದ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಇಲ್ಲಿ ನೀರು ತೊಗೊಂಬರೋದೊಂದು ಟಾಸ್ಕ್ ಇತ್ತಲ್ಲ, ಲೇಟ್ ಆದರೆ ನೀರು ತೊಗೊಂಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದೆ. ಸೊ ಇವಾಗ ಮತ್ತೆ ಇಲ್ಲಿಂದ ಹೋಗಬೇಕು. ಚಪ್ಪಲಿ ತೊಗೊಂಬರ್ಬೇಕು ಅಂದರೆ ಬಸ್ ಸ್ಟಾಪ್ ಕಡೆ ಹೋಗಬೇಕು. ಇಲ್ಲಿ ನೋಡಿ ನೀರು ಬಾಟ್ಲುಗಳಲ್ಲಿ ನೀರು ತೊಗೊಂಬಂದಿದ್ದೀನಿ. ಇವಾಗ ಇದೊಂದು ದೊಡ್ಡ ಕೆಲಸ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಚಪ್ಪಲಿ ತೊಗೊಂಬರಕ್ಕೆ ಹೋಗಬೇಕು. ಇವಾಗ ಚಪ್ಪಲಿ ತೊಗೊಂಬರೋದಕ್ಕೆ ಆಚೆ ಬಂದಿದ್ದೀನಿ. ಜೊತೆಗೆ ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಂಬರ್ಬೇಕು. ನೋಡೋಣ, ಇಲ್ಲೆಲ್ಲ ಜಾಸ್ತಿ ರಾಖಿ ಇಟ್ಟಿದ್ದಾರೆ, ಇಲ್ಲೂ ಕೂಡ ಇಲ್ಲ. ಥರ ದೊಡ್ಡದಲ್ಲ, ಚಿಕ್ಕದು ಬೇಕು. ಈ ಕಡೆ ಇದೆ, ಎಲ್ಲೋಯ್ತದು ಇದೆಲ್ಲ. ಈ ಥರನೇ ತೊಗೊಳೋದು. ತುಂಬ ಚಿಕ್ಕದಿದೆ, ದೊಡ್ಡದು ಬೇಕಿತ್ತು ನನಗೆ. ಇದೊಂದು ತಗೊಂಡೆ. ಇದೆಲ್ಲ ಡೈಲಿ ಯೂಸಿಗೆ ಆಗಲ್ಲ. ಇವು ಎಲ್ಲ ಕಡೆ ಹುಡುಕಾಡಿಕೊಂಡು ಕೊನೆಗೆ ನಾವು ಬಾಟಾ ಶೋರೂಮ್ಗೆ ಬರಬೇಕಾಯಿತು. ಇಲ್ಲಿದೆ ಡೈಲಿ ಯೂಸ್ ಸ್ಲಿಪ್ಪರ್ಸ್. ಎಷ್ಟಿದು? 299. ಇದು 349. ಸ್ವಲ್ಪ ಚಿಕ್ಕ ಸೈಜ್ ಅನ್ಸುತ್ತೆ ಇದು. ಇದು ನೋಡಿ 1199, 1299. ಈ ಥರ ಯೆಲ್ಲೋ ಕಲರ್ ನಂಗೆ ಇಷ್ಟ ಆಗಲ್ಲ. ಇದು ಆರ್ಥೋ, ಇದು ಬೇಡ. ಆದರೂ ಇದೆಷ್ಟು ಗೊತ್ತಾ, ಸ್ಮೂತಾಗೇನೋ ಇರುತ್ತೆ. ಬಟ್ ನಾನು ಇದು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, 599. ಇದು ಬೇಡ. ಇದನ್ನಂತೂ ಅದು ಎಷ್ಟು ವರ್ಷದಿಂದ ಡಿಸ್ಪ್ಲೇಲಿ ಇಟ್ಟಿದ್ದಾರೋ ಗೊತ್ತಿಲ್ಲ, ಫುಲ್ಲು ಕೊಳೆ ಆಗಿಬಿಟ್ಟಿದೆ. ಮೇಬಿ ಇದು ಲೈಟ್ ಕಲರ್ ಅಲ್ಲ, ಅದಕ್ಕೆ ಕೊಳೆ ಆಗಿದೆ ಅನಿಸುತ್ತೆ. ಅಯ್ಯೋ, ಇದೆಲ್ಲ ಕಾಣಿಸ್ತಾನೆ ಇಲ್ಲ. ಮೇಬಿ ಹಳೇದೇ ಇದು. ಈ ಥರದ್ದು ನನ್ನ ಹತ್ರ ರೆಡ್ ಕಲರ್ ಇತ್ತು, ಸೊ ಹಾಗಾಗಿ ಇದನ್ನು ತಗೊಳ್ಳಲ್ಲ. ಇದನ್ನು ಫೈನಲ್ ಮಾಡಿದ್ದೀನಿ. ಚೆನ್ನಾಗಿದೆ ಇದು, ಹಾಗಾಗಿ ಇದು ಫೈನಲ್ ಮಾಡ್ಕೊಳ್ತಾ ಇದ್ದೀನಿ. ಬಾ, ಚಪ್ಪಲಿಗೆ 399 ರುಪೀಸ್ ಕೊಟ್ಟಿದ್ದೀನಿ. ವರ್ತ್ ಅಂತ ಅನ್ಸುತ್ತಾ? ಅಂದರೆ ಬಾಟಾ ಶೋರೂಮಲ್ಲಿ ತೊಗೊಂಡೆ. ಡೈಲಿ ಯೂಸಿಗಲ್ವ ತೊಗೊತಿರೋದು ಚಪ್ಪಲಿನ, ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾವ್ದಾದ್ರು ಫಂಕ್ಷನ್ಗೆ ಏನಾದರೂ ಹೋಗಬೇಕು ಅಂದರೆ ಒಂದೇ ಹಾಕ್ಕೊತೀವಿ, ಆಮೇಲೆ ಎತ್ತಿಡ್ತೀವಿ. ಅದು ಪರವಾಗಿಲ್ಲ, ಲೋಕಲಲ್ಲಿ ತೊಗೊಂಡು ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇವಾಗ ಮಳೆಗಾಲ ಬೇರೆ ಇದೆ, ಜಾರೋದು ಅದೆಲ್ಲ ಏನಾದರೂ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿಯಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅದೇ ಫಸ್ಟ್ ಟೈಮ್ ತುಂಬ ಜಾಸ್ತಿ ಹುಡುಕಾಡ್ದೆ ನಾನು ಸ್ಲಿಪ್ಪರ್ನ ಪರ್ಚೇಸ್ ಮಾಡಿರೋದು. ಅಷ್ಟು ಬೇಗ ನನಗೆ ಯಾವುದೂ ಇಷ್ಟ ಆಗೋದಿಲ್ಲ, ಏನೋ ಗೊತ್ತಿಲ್ಲ. ಈ ಸರಿ ಸಿಕ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ನಮ್ಮ ಮಮ್ಮಿಗೆ ಕಾಣಿಸ್ತು ಫಸ್ಟು, ನನಗೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾವುದೋ ಅಷ್ಟೊಂದು ಬೇಗ ಮನಸ್ಸಿಗೆ ಇಷ್ಟ ಆಗೋದಿಲ್ಲ ನನಗೆ. ಕೆಲಸನೇ ಆಗಿರಬಹುದು, ಯಾವುದೇ ಇರಬಹುದು. ನಂಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಯೂಶ್ವಲಿ ಅದನ್ನು ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ಬಿಟ್ರೆ ಅಯ್ಯೋ ಯಾಕಾದರೂ ಒಪ್ಕೊಂಡ್ಬಿಟ್ನೋ ಅನ್ನೋ ಥರ ಎರಡೆರಡು ಮನಸ್ಸಿರುತ್ತೆ. ಸೊ ನಂಗೆ ಅದು ಇಷ್ಟ ಆಗಲ್ಲ ಆ ಥರ ಮಾಡ್ಕೊಳ್ಳೋದಕ್ಕೆ. ಇವತ್ತು ಅಷ್ಟೇ ಅಂದ್ಕೊಂಡು ಹೋಗಿದ್ದೆ, ಇಷ್ಟ ಇದ್ದರೆ ತೊಗೊತೀನಿ. ಬಟ್ ಏನಂದರೆ ಅನಿವಾರ್ಯತೆ ಆಗೋಗ್ಬಿಟ್ಟಿದೆ ನನಗೆ ಇವತ್ತು ಚಪ್ಪಲಿ ತೊಗೊಳ್ಳೋದು. ಈ ಹಳೆ ಚಪ್ಪಲಿ ತೋರಿಸ್ತೀನಿ, ಅದ್ರ ಕತೆ ಏನಾಗಿದೆ ನೋಡಿ. ಇದು ಈ ಕಡೆ ಡಿಸೈನ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಈ ಥರ ಇತ್ತು, ಈ ಥರ ಆಗಿದೆ. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇದೊಂದೇ ಹಾಕ್ಕೊಳ್ಳೋ ರೇಂಜಿಗೆ ಇದ್ದಿದ್ದು. ಆ್ಯಕ್ಚುಲಿ ಇದು ಕಿತ್ತೋಗಿತ್ತು. ಬಟ್ ಚಪ್ಪಲಿ ತಗೊಳ್ಳೋವರೆಗೂ ಯಾವುದಾದ್ರೂ ಒಂದು ಚಪ್ಪಲಿ ಬೇಕಿತ್ತಲ್ಲ ಹಾಕ್ಕೊಂಡು ಹೋಗೋದಕ್ಕೆ, ಡೈಲಿ ಯೂಸ್ದು.
ಇದೊಂದೇ ಇದ್ದಿದ್ದು, ಮಿಕ್ಕಿದ್ದೆಲ್ಲ ಫುಲ್ಲು ಕಿತ್ತೋಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಬೆಳಗ್ಗೆ ಒಂದು ಕಿತ್ತೋಯ್ತು ಚಪ್ಪಲಿ, ಆ ಮಳೆಗೆಲ್ಲ ನೆಂದು ಆ ಚಪ್ಪಲಿ ಕಿತ್ತೋಯ್ತು. ಸೊ ಅನಿವಾರ್ಯತೆ ತೊಗೊಳ್ಳೇಬೇಕಾಗಿತ್ತು, ಹಾಗಾಗಿ ಬಂದು ತೊಗೊಂಡೆ. ಇದಲ್ದಿದ್ರೆ ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ತೊಗೊಳ್ತಿದ್ದೆ. ಇವತ್ತು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು, ಬಟ್ ಡೈಲಿ ಯೂಸ್ಗೆ ಕ್ವಾಲಿಟಿ ಚೆನ್ನಾಗಿರೋದಿರಬೇಕು ಅಂತ ಅಂದ್ಕೊಂಡು ಇದನ್ನು ತೊಗೊಂಡಿದ್ದೀನಿ. ಅಲ್ಲಿದ್ದಿದ್ದ ಕಲೆಕ್ಷನಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಥರನೂ ಟ್ರೈ ಮಾಡಿಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಪ್ಯಾಟರ್ನು ಟ್ರೈ ಮಾಡಿದ್ದೀನಿ. ಬಟ್ ಇದನ್ನು ಸ್ವಲ್ಪ ಡಿಸೈನ್ ಇರೋವಂಥದ್ದೆಲ್ಲ ಯೂಶ್ವಲಿ ನಾನು ತೊಗೊಳ್ತಿಲ್ಲ. ಬಟ್ ಈ ಸರಿ ಅಂದರೆ ಅದನ್ನೆಲ್ಲ ಹಾಕಿ ನೋಡಿ ಬೇಜಾರಾಗೋಗ್ಬಿಟ್ಟಿತ್ತು ನನಗೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಸೊ ತೊಗೊಂಡೆ. ಸೊ ಅಷ್ಟೇ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.